ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದೊಂದು ರೋಚಕ ಕಾರ್ಯಾಚರಣೆ. ಅಲ್ಲಿ ಶತ್ರು ದೇಶದ ಒಳಗನುಗ್ಗಿ ಏನನ್ನೋ ಸಾಧಿಸುವ ಯುದ್ಧ ತಂತ್ರವೊಂದು ಸಿದ್ಧ ಆಗಿತ್ತು. ಇಸ್ರೇಲ್ ಹಾಗೂ ಅಮೆರಿಕದ ಕಮಾಂಡೋಗಳು, ಸ್ಪೆಷಲ್ ಆಪರೇಷನ್ ಸ್ಕ್ವಾಡ್ಗಳು ಅಲ್ಲಿದ್ವು. ಅಲ್ಲೊಂದು ಸಣ್ಣ ಬ್ರೀಫಿಂಗ್, ಏನು ಮಾಡಬೇಕು, ಹೇಗಲ್ಲಿಂದ ಹೊರಬರಬೇಕು ಅಷ್ಟೇ. ಅದರ ಮೇಲಿನ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಆಯಾ ಸಮಯಕ್ಕೆ ರಿಯಲ್ ಟೈಮ್ ಮತ್ತು ಅಲ್ಲಿನ ಪರಿಸ್ಥಿತಿಯ ಆಧಾರದ ಮೇಲೆ ಅಪ್ಡೇಟ್ ಆಗ್ತಾ ಇದ್ವು. ಬ್ರೀಫಿಂಗ್ ಮುಗಿದ ಕೆಲವೇ ಕ್ಷಣಗಳಲ್ಲಿ ನಾನಾ ಏರ್ಬೇಸ್ಗಳಿಂದ ಸುಮಾರು 155 ಏರ್ಕ್ರಾಫ್ಟ್ಗಳು ಆಕಾಶಕ್ಕೇರಿದ್ವು. ಅದರಲ್ಲಿ ಬಾಂಬರ್ಗಳಿದ್ವು, 64 ಫೈಟರ್ ಜೆಟ್ಗಳಿದ್ವು, 48 ರಿಫ್ಯೂಲಿಂಗ್ ಟ್ಯಾಂಕರ್ಗಳಿದ್ವು, 13 ರೆಸ್ಕ್ಯೂ ಏರ್ಕ್ರಾಫ್ಟ್ಗಳು, ಇನ್ನಷ್ಟು ಡ್ರೋನ್ಗಳು ಅಲ್ಲಿ ಕಾರ್ಯಾಚರಣೆಗೆ ಇಳಿದ್ವು. ಅಷ್ಟು ದೊಡ್ಡ ಏರ್ಕ್ರಾಫ್ಟ್ಗಳು ಒಟ್ಟಿಗೆ ಹಾರ್ತಾ ಇದ್ರೆ ಇಡೀ ಆಗಸ ಲೋಹದ ಹಕ್ಕಿಗಳಿಂದ ಮುಚ್ಚಿದ ಕಾಣ್ತಾ ಇತ್ತು. ಹೀಗೆ ಹೊರಟ ಆ ಯುದ್ಧ ವಿಮಾನಗಳ ಪೈಕಿ ಒಂದಷ್ಟು ಲ್ಯಾಂಡ್ ಆಗಿದ್ದು ಇರಾನ್ನ ಪರಿತ್ಯಕ್ತ ಏರ್ಬೇಸ್ ಒಂದರಲ್ಲಿ. ಗೆಳೆಯರೆ, ಅದೊಂದು ಪಕ್ಕಾ ಪ್ಲಾನ್. ಹೆಸರಿಗೆ ಆ ಕಾರ್ಯಾಚರಣೆ ಒಬ್ಬ ಏರ್ಮನ್ ಅನ್ನ ಕಾಪಾಡೋದಕ್ಕೆ ಅಂತ ಆಗಿತ್ತು. ಆದರೆ ಅಲ್ಲಿ ಬೇರೆ ಏನೋ ಸ್ಕೆಚ್ ಇದ್ದ ಕಾಣ್ತಾ ಇತ್ತು. ಹೀಗಾಗಿನೇ ಅಮೆರಿಕದ C-130J ಹೆವಿ ಲಿಫ್ಟರ್ಗಳು ಹಾಳಾಗಿದ್ದ ರನ್ವೇಲಿ ಲ್ಯಾಂಡ್ ಆದವು. ಅದರಲ್ಲಿಂದ ಒಂದಷ್ಟು ಕಮಾಂಡೋಗಳು ಇಳಿದ್ರು. ಅವರೆಲ್ಲ ಕೂಡ ಹೆಲಿಕಾಪ್ಟರ್ಗಳನ್ನು ಹತ್ತಿದ್ರು. ಅವರ ಮನಸ್ಸಲ್ಲಿ ಏನಿತ್ತು, ಅವರು ಏನು ಮಾಡಬೇಕು ಅಂತ ಬಯಸಿದ್ರು, ಗಾಡ್ ನೋಸ್. ಮೇಲ್ನೋಟಕ್ಕಲ್ಲಿ ಅಮೆರಿಕ ತನ್ನ ಏರ್ಮನ್ ಅನ್ನ ಕಾಪಾಡಿಕೊಂಡು ವಾಪಸ್ ಹೋಯ್ತು. ಆದರೆ ಆ ಕಾರ್ಯಾಚರಣೆ ಕೇವಲ ಒಬ್ಬ ಪೈಲಟ್ಗಾಗಿ ನಡೆದಿದ್ದಲ್ಲ ಅನ್ನೋದು ಮಾತ್ರ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆ ಆಪರೇಷನ್ ಇರಾನಿನ ಪರಿಸ್ಥಿತಿಯನ್ನು ಚೆಕ್ ಮಾಡೋದಕ್ಕೆ ನಡೀತಾ, ಅವರ ವಾರ್ ಪ್ರಿಪೇರ್ಡ್ನೆಸ್ ಹೇಗಿದೆ, ಅವರ ಏರ್ ಡಿಫೆನ್ಸ್ ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ಆಕ್ಟಿವ್ ಆಗಿ ಅದು ವರ್ಕ್ ಆಗುತ್ತೆ. ಒಂದು ಬಾರಿ ಅಸಂಖ್ಯಾತ ವಿಮಾನಗಳು, ಡ್ರೋನ್ಗಳು ಇರಾನಿನ ಆಕಾಶವನ್ನು ಆವರಿಸಿ ಬಿಟ್ರೆ ಏನಾಗಬಹುದು, ಅಲ್ಲಿ ಲ್ಯಾಂಡ್ ಆಗಿ ಸ್ಪೆಷಲ್ ಕಾರ್ಯಾಚರಣೆ ಮಾಡಿದರೆ ಅದನ್ನು ತಡೆಯೋದಕ್ಕೆ ಇರಾನಿನ IRGCಗೆ ಸಾಧ್ಯ ಆಗತ್ತಾ? ಇಂಥದ್ದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದು ಈ ಆಪರೇಷನ್ನ ಉದ್ದೇಶ ಆಗಿತ್ತಾ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಹೇಳಿದ ಹಾಗೆ ಇರಾನ್ನಲ್ಲಿರೋ ಎನ್ರಿಚ್ಡ್ ಯುರೇನಿಯಂ ಅನ್ನ ಈ ಕಮಾಂಡೋ ಆಪರೇಷನ್ ಮೂಲಕ ಹೊರಗೆ ತಗೊಂಡು ಬರೋ ಪ್ರಯತ್ನಗಳು ಅಲ್ಲಿ ನಡೆದ್ವಾ? ಇಂಥ ಅನುಮಾನಗಳು ಮೂಡೋದಕ್ಕೆ ಕಾರಣ ಆಗಿದ್ದು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಲ್ಯಾಂಡ್ ಆದ ಜಾಗ. ಗೆಳೆಯರೆ, ಇಲ್ಲಿ ಇರಾನ್ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಟ್ಟುಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಲೇ ಇದೆ. ಅಲ್ಲಿ ಸೆಂಟ್ರಿಫ್ಯೂಸ್ಗಳು ಸಿದ್ಧ ಆದವು. ಹಾಗೆ ಸುಮಾರು 440 ಪೌಂಡ್ನಿಂದ 970 ಪೌಂಡ್ಗಳಷ್ಟು ಎನ್ರಿಚ್ಡ್ ಯುರೇನಿಯಂ ಕೂಡ ಅಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಆ ಯುರೇನಿಯಂ ಇಸ್ಫಹಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗೆ ಬಂದಿದೆ ಅನ್ನೋದನ್ನ ಇಸ್ರೇಲ್ ಕನ್ಫರ್ಮ್ ಮಾಡ್ಕೊಂಡಿತ್ತು. ಸೊ ಏನಾದರೂ ಮಾಡಿ ಅದನ್ನ ಅಲ್ಲಿಂದ ತಗೊಂಡು ಬಂದು ಬಿಡೋ ಪ್ಲಾನ್ ಕೂಡ ಅಲ್ಲೊಂದು ನಡೀತಾ ಇತ್ತು. ಹೀಗಿರುವಾಗಲೇ 2 ದಶಕಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಅನ್ನೋ ಹಾಗೆ ಅಮೆರಿಕದ ಯುದ್ಧ ವಿಮಾನವೊಂದನ್ನ ಶತ್ರುಗಳು ಹೊಡೆದು ಹಾಕಿದ್ರು. ಅದರಲ್ಲಿದ್ದ ಏರ್ಮನ್ ಒಬ್ಬ ಇರಾನ್ನ ಭೂಭಾಗದ ಒಳಗೆ ಬಿದ್ದ. ಸೊ ಇದು ಸರಿಯಾದ ಸಮಯ. ಇರಾನ್ನ ಕಣ್ಣಿಗೆ ಅಮೆರಿಕ ತನ್ನ ಪೈಲಟ್ ಅನ್ನ ಹುಡುಕ್ತಾ ಇದೆ ಅಂತ ಅನ್ಸುತ್ತೆ. ಅವ್ರು ಹಾಗೆ ಅಂದ್ಕೋತಿರುವಾಗಲೇ ಇಸ್ಫಹಾನ್ನ ಯುರೇನಿಯಂ ಅನ್ನ ಕ್ಯಾಪ್ಚರ್ ಮಾಡಿಬಿಡೋ ಪ್ರಯತ್ನ ಮಾಡೋದಕ್ಕೆ ಅಮೆರಿಕ ಅಲ್ಲಿ ಹೊರಟು ಬಿಡ್ತು. ಅವ್ರು ಮಾಡಿದ್ದು ಪೈಲಟ್ಗಾಗಿ ಕಾರ್ಯಾಚರಣೆ ಅಲ್ಲ, ನ್ಯೂಕ್ಲಿಯರ್ ಫ್ಯೂಯಲ್ ಕಾರ್ಯಾಚರಣೆ ಅಂತ ಈಗ ಇರಾನಿನ ವಿದೇಶಾಂಗ ಸಚಿವ ಅರಾಕ್ಚಿ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಅಮೆರಿಕ ಪಡೆಗಳಿದ್ದ ಜಾಗದಿಂದ ಇಸ್ಫಹಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿ ಕೇಂದ್ರ ಕೇವಲ 20 ಮೈಲಿಗಳಷ್ಟು ದೂರದಲ್ಲಷ್ಟೇ ಇದೆ. ಅಂದರೆ ಕೇವಲ 32 ಕಿಲೋಮೀಟರ್ ದೂರದಲ್ಲಿದ್ದ ಆ ನ್ಯೂಕ್ಲಿಯರ್ ಫೆಸಿಲಿಟಿಗೆ ನುಗ್ಗುವ ಪ್ರಯತ್ನವನ್ನೇನಾದರೂ ಅಮೆರಿಕ ಹಾಗೂ ಇಸ್ರೇಲ್ನ ಪಡೆಗಳಲ್ಲಿ ಮಾಡಿಬಿಟ್ವಾ? ಅಲ್ಲಿ ಎದುರಾದ ಸಮಸ್ಯೆಗಳ ಕಾರಣದಿಂದ ಅವರು ಹಿಂದಕ್ಕೆ ಸರಿಬೇಕಾಗಬಂತ ಅನ್ನೋ ಅನುಮಾನಗಳು ಇವತ್ತಿಗೂ ಕೂಡ ಅಲ್ಲಿ ಕಾಡ್ತಾ ಇವೆ. ಹಾಗೆ ನೋಡಿದರೆ ಒಂದು C-130Jನ ಸಾಮರ್ಥ್ಯ 92 ಏರ್ಬಾರ್ನ್ ಟ್ರೂಪ್ ಅನ್ನ ಕರ್ಕೊಂಡು ಹೋಗುವಷ್ಟಿರುತ್ತೆ. ಸೊ 2 C-130 ಏರ್ಕ್ರಾಫ್ಟ್ಗಳು ಅಂದ್ರೆ ಕಡಿಮೆ ಅಂದ್ರೂ 100ರಿಂದ 150 ಕಮಾಂಡೋಗಳಲ್ಲಿದ್ರು ಅನ್ಸುತ್ತೆ. ಅಷ್ಟೊಂದು ಕಮಾಂಡೋಗಳು ಒಳಗೆ ನುಗ್ಗಿದ್ದಾರೆ ಅಂದ್ರೆ ಅದು ಕೇವಲ ಒಬ್ಬ ಪೈಲಟ್ಗಾಗಿ ಅಲ್ಲ ಅನ್ನೋದು ರಕ್ಷಣಾ ತಜ್ಞರ ಅಭಿಪ್ರಾಯ. ಅಲ್ಲಿ ಇನ್ನೂ ಒಂದು ಥಿಯರಿ ಕೂಡ ಹುಟ್ಟುಕೊಳ್ತಾ ಇದೆ. ಅಮೆರಿಕದ ಯುದ್ಧ ವಿಮಾನಕ್ಕೆ ಇರಾನ್ ಹೊಡಿತು ನೋಡಿ, ಅದೇ ಒಂದು ಸ್ಕ್ರಿಪ್ಟೆಡ್ ಡ್ರಾಮಾ ಇರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇರಾನ್ನ ಏರ್ ಡಿಫೆನ್ಸ್ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂದ್ರೆ ಅವರು ಆ ಡೇಟಿನ ಮೇಲೆ ಗುಡ್ ಡೇಟು ಅನ್ನೋ ಹಾಗೆ ಒಂದೊಂದು ಅಮೆರಿಕದ ವಿಮಾನಗಳನ್ನ ಹೊಡಿತಾ ಇದ್ದಾರೆ. ಇಲ್ಲಿ ನಿಮಗೆ ಇನ್ನೂ ಒಂದು ವಿಷಯನ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಇಸ್ರೇಲಿನ ಸುಮಾರು 200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಇರಾನ್ನ ವಾಯುಗಡಿಯನ್ನ ಪ್ರವೇಶ ಮಾಡಿದ್ವು. ಅವಲ್ಲಿ ಇರಾನ್ನ ಒಂದು ಸುತ್ತು ರೌಂಡ್ ಹಾಕಿದ್ವು. ಆ ಬಳಿಕ ಒಂದಷ್ಟು ಬಾಂಬಿಂಗ್ ಅನ್ನ ಕೂಡ ಮಾಡಿದ್ವು. ಅದಾದ ನಂತರ ಎಲ್ಲ ಏರ್ಕ್ರಾಫ್ಟ್ಗಳು ಸೇಫ್ ಆಗಿ ಇರಾನ್ನ ಆಗಸದಿಂದ ಇಸ್ರೇಲಿಗೆ ವಾಪಸ್ ಹೋಗಿ ಅಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಕೂಡ ಆದವು. ಅಲ್ಲಿ ಒಂದೇ ಒಂದು ಇಸ್ರೇಲಿ ವಿಮಾನವನ್ನು ಹೊಡೆಯೋದಕ್ಕೆ ಇರಾನ್ನ ಏರ್ ಡಿಫೆನ್ಸ್ಗೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಅಮೆರಿಕದ ಯುದ್ಧ ವಿಮಾನಗಳಿಗೆ ಏಟಾಗ್ತಿದೆಯೇ ಹೊರತು ಇಸ್ರೇಲಿನ ಒಂದು ವಿಮಾನ ಬಿದ್ದ ಬಗ್ಗೆ ಕೂಡ ನಾವು ಕೇಳಲೇ ಇಲ್ಲ. ಯಾಕಲ್ಲಿ ಅಮೆರಿಕದ ಯುದ್ಧ ವಿಮಾನಗಳೇ ಟಾರ್ಗೆಟ್ ಆಗ್ತಾ ಇವೆ? A-10 ವಾರ್ಥ್ ಹೋಗಿದೆಯಲ್ಲ,
ಅದನ್ನು ಇರಾನ್ ಕೆಡವಿದ್ರೆ ಆಶ್ಚರ್ಯ ಏನಾಗೋದಿಲ್ಲ. ಯಾಕೆಂದರೆ ಅದು ಕೆಳಗೆ ಹಾರಾಡುತ್ತೆ. ವಿಮಾನಗಳು ಕೂಡ ಹಳೆಯವಾಗಿವೆ. ವೇಗ ಕೂಡ ತುಂಬ ಹೆಚ್ಚೇನಿಲ್ಲ. ಅದು ಗಂಟೆಗೊಂದು 675 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. ಸೊ ಅವುಗಳನ್ನು ಶಾರ್ಟ್ ರೇಂಜ್ ಮಿಸೈಲ್ ಅಥವಾ ಮ್ಯಾನ್ ಪಾಡ್ಗಳ ಮೂಲಕ ಕೂಡ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ F-15 ಅನ್ನೋದು ಹಾಗಲ್ಲ. ಅದು 60,000 ಅಡಿ ಎತ್ತರದಲ್ಲಿ ಗಂಟೆಗೆ 2,600 ಕಿಲೋಮೀಟರ್ ಸ್ಪೀಡಲ್ಲಿ ಹಾರತ್ತೆ. ಅದು ಮ್ಯಾನ್ ಪಾಡ್ಗಳಿಗೆ ಆಹಾರ ಆಗೋದಿಲ್ಲ. ಇನ್ನು ಪ್ಯಾಸಿವ್ ಇನ್ಫ್ರಾರೆಡ್ ರಡಾರ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವು ಇರಾನ್ ಬಳಿ ಇರಲೂಬಹುದು. ಆದರೆ ಅದರಿಂದ ಸಿಗ್ನಲ್ ಪಡ್ಕೊಂಡ ತಕ್ಷಣ ಮಿಸೈಲ್ ಅನ್ನ ಲಾಂಚ್ ಮಾಡೋ ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಉಳ್ಕೊಂಡಿವೆ ಗೊತ್ತಿಲ್ಲ. ಹೀಗಾಗಿ ಅಲ್ಲಿ ಅಮೆರಿಕದ ವಿಮಾನಗಳು ಪತನ ಆಗೋದಕ್ಕೆ ಪೈಲಟ್ ಸಮಸ್ಯೆ ಕೂಡ ಕಾರಣ ಆಗ್ತಾ ಇರಬಹುದು. ಇರಾನಿನ ಪರ್ವತ ಪ್ರದೇಶವನ್ನೊಳಗೊಂಡ ಆಕಾಶದಲ್ಲಿ ಹೇಗೆ ಹಾರಬೇಕು ಅನ್ನೋದು ಗೊತ್ತಿಲ್ಲದೆ ಅಲ್ಲಿ ಸಮಸ್ಯೆ ಕೂಡ ಆಗ್ತಾ ಇರಬಹುದು. ಇನ್ನು ಅಮೆರಿಕಾನೇ ತನ್ನ ವಿಮಾನವನ್ನ ಬೇಕಂತ ತಾನೇ ಬೀಳಿಸ್ಕೊಂಡಿದೆ. ಆ ಮೂಲಕ ತನ್ನ ಪೈಲಟ್ಗಳನ್ನ ಹುಡುಕುವ ನೆಪನ ಕ್ರಿಯೇಟ್ ಮಾಡ್ಕೊಂಡಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದನ್ನು ಪೂರ್ತಿ ನಂಬೋದಿಕ್ಕಾಗೋದಿಲ್ಲ. ಇರಾನಿಗೆ ಅಮೆರಿಕದ ವಿಮಾನವನ್ನ ಹೊಡೆದ ಶ್ರೇಯ ದಕ್ಕಬಾರದು ಅನ್ನೋ ಕಾರಣಕ್ಕೆ ಇಂಥ ಥಿಯರಿಗಳು ಹುಟ್ಟಿರಲೂಬಹುದು. ಅಮೆರಿಕಾಗೆ ತನ್ನ ಯುದ್ಧ ವಿಮಾನಗಳ ಮಾರ್ಕೆಟ್ ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ತೀರಾ ಇರಾನ್ ಕೂಡ ತನ್ನ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿತು ಅನ್ನೋದನ್ನ ಅಮೆರಿಕ ಪ್ರಚಾರ ಆಗೋದಕ್ಕೆ ಬಿಡೋದಿಲ್ಲ. ಅದೇನೇ ಇರಲಿ, ಅಲ್ಲಿ ಇಸ್ಫಹಾನ್ ಸಮೀಪ ತನ್ನ ಕಮಾಂಡೋಗಳನ್ನು ಲ್ಯಾಂಡ್ ಮಾಡೋದಕ್ಕೆ ಅಮೆರಿಕಾಗೆ ಮೊನ್ನೆ ಒಂದು ಅವಕಾಶ ಅಂತೂ ಸಿಕ್ಕಿತ್ತು ಅನ್ನೋದಿಲ್ಲಿ ನಿಜ. ಗೆಳೆಯರೆ, ಅಲ್ಲಿ ನಡೀತಿರೋ ಇಡೀ ಯುದ್ಧವನ್ನ ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಅಮೆರಿಕಾಗೆ 1-2 ಯುದ್ಧ ವಿಮಾನಗಳು ತುಂಬಾ ಮುಖ್ಯ ಅಂತ ಅನ್ಸೋದಿಲ್ಲ. ಒಂದ್ ವೇಳೆ ಅಲ್ಲೇನಾದ್ರೂ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ನಲ್ಲಿನ ಎನ್ರಿಚ್ಡ್ ನ್ಯೂಕ್ಲಿಯರ್ ಅನ್ನ ಸೆಕ್ಯೂರ್ ಮಾಡೋದ್ರಲ್ಲಿ ಯಶಸ್ವಿ ಆಗಿಬಿಟ್ಟಿದ್ರೆ ಇರಾನ್ನ ಈ ಯುದ್ಧ ಸುಲಭವಾಗಿ ಮಗ್ಗಲು ಬದಲಾಯಿಸಿ ಬಿಡ್ತಾ ಇತ್ತು. ಹೀಗಾಗಿನೇ ಅಲ್ಲಿ ತರಾವರಿ ಥಿಯರಿಗಳು ಹುಟ್ಕೊಳ್ತಾ ಇವೆ. ಇನ್ನು ಯುದ್ಧಗಳಾಗುವಾಗ ಅದಕ್ಕೂ ಮೊದಲು ಇಂಥ ಪರೀಕ್ಷೆಗಳು ನಡೆಯೋದಿಲ್ಲ ಅಂತೇನಲ್ಲ. ಭಾರತ ಕೂಡ ಪಾಕಿಸ್ತಾನದ ಏರ್ ಡಿಫೆನ್ಸ್ ತನ್ನ ಮಿಸೈಲ್ ಅನ್ನ ಹೇಗೆ ತಡೆಯುತ್ತೆ ಅನ್ನೋದನ್ನ ನೋಡೋದಕ್ಕೆ ವಾರ್ ಹೆಡ್ ಇಲ್ಲದ ಖಾಲಿ ಬ್ರಹ್ಮೋಸ್ ಒಂದನ್ನ ಮಿಸ್ಫೈರ್ ಮಾಡಿತ್ತು ಅಂತ ಪಾಕಿಸ್ತಾನ ಈ ಹಿಂದೆ ಆರೋಪ ಮಾಡಿರಲಿಲ್ವೇ? ಇರಾನ್ನಲ್ಲಿ ಕೂಡ ಒಂದು ವೇಳೆ ಅಮೆರಿಕದ ಪಡೆಗಳು ಒಳಗೆ ನುಗ್ಗಿದ್ರೆ ಅವರನ್ನ ಪತ್ತೆ ಮಾಡೋದಕ್ಕೆ ರಿಟಾಲಿಯೇಷನ್ಗೆ ಇರಾನಿನ ಪಡೆಗಳಿಗೆ ಎಷ್ಟು ಸಮಯ ಬೇಕಾಗಬಹುದು? ಅಲ್ಲಿನ ನಿಜ ಪರಿಸ್ಥಿತಿ ಏನು? ಇರಾನ್ನ ಒಳಗೆ ಸೇನೆಯನ್ನು ನುಗ್ಗಿಸಬೇಕು ಅನ್ನೋ ಅಮೆರಿಕದ ಐಡಿಯಾ ವರ್ಕೌಟ್ ಆಗುತ್ತಾ? ಅಲ್ಲಿಂದ ಒಂದಷ್ಟು ಜನ IRGCಯ ಹಿರಿಯ ಕಮಾಂಡರ್ಗಳನ್ನು, ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು, ರೆಜಿಮ್ನ ಹಿರಿಯರನ್ನು ಎತ್ತಾಕೊಂಡು ಹೋಗೋದಕ್ಕೆ ಏನಾದರೂ ಆಗತ್ತಾ? ಇಂಥದ್ದು ಏನು ಬೇಕಾದರೂ ಅಲ್ಲಿ ಅಮೆರಿಕ ಯೋಚಿಸಿರಬಹುದು. ಅದರ ರಿಹರ್ಸಲನ್ನು ಮಾಡಿರೋ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಇಸ್ಫಹಾನ್ನಲ್ಲಿ ಅಮೆರಿಕ ತಾನೇ ಹಾಳು ಮಾಡ್ಕೊಳ್ತು ಅಂತ ಹೇಳಲಾಗ್ತಾ ಇರುವ C-130 ಬಗ್ಗೆ ಕೂಡ ಸಾಕಷ್ಟು ಥಿಯರಿಗಳು ಹುಟ್ಟುತ್ತಾ ಇವೆ. ರನ್ವೇ ತುಂಬ ಹಾಳಾಗಿತ್ತು. C-130Jಗಳು ಅಲ್ಲಿ ಇಳಿದಾಗ ಅವುಗಳಿಗೆ ಸಾಕಷ್ಟು ಹಾನಿ ಕೂಡ ಆಯಿತು. ಅದರ ಲ್ಯಾಂಡಿಂಗ್ ಗೇರ್ ಹಾಗೂ ವಿಂಗ್ಸ್ಗೆ ಪೆಟ್ಟು ಬಿತ್ತು. ಅಲ್ಲಿ ಲ್ಯಾಂಡಿಂಗ್ ಏನೋ ಸಾಧ್ಯ ಆಯಿತು, ಆದರೆ ಟೇಕ್ ಆಫ್ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಮೆರಿಕದ ವಿಮಾನಗಳು ಇರಾನಿನ ಕೈಗೆ ಸಿಗೋದು ಬೇಡ ಅಂತ ಅವರು ಅಂದ್ಕೊಂಡ್ರು ಮತ್ತು ತಮ್ಮದೇ ವಿಮಾನಗಳನ್ನು ತಾವೇ ಸ್ಫೋಟಿಸಿಬಿಟ್ರು. ಈ ಕಾರ್ಯಾಚರಣೆ ಅಮೆರಿಕಾಗೆ ವಿಮಾನಗಳ ನಷ್ಟವನ್ನು ಉಂಟು ಮಾಡ್ತು ನಿಜ. ಆದರೆ ಇರಾನ್ನ ವಾರ್ ಪ್ರಿಪೇರ್ಡ್ನೆಸ್ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಈ ಆಪರೇಷನ್ ಸಹಾಯ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಕಾರ್ಯಾಚರಣೆಯಲ್ಲಿ ಅಮೆರಿಕ 2 C-130J ಹರ್ಕ್ಯುಲೆಸ್ ಹೆವಿ ಲಿಫ್ಟರ್ಗಳನ್ನು ಹಾಗೂ ಒಂದು F-15 ಯುದ್ಧ ವಿಮಾನವನ್ನು ಕಳ್ಕೊಂಡಿದೆ. ಅಲ್ಲಿ ಒಂದು C-130ಯ ಬೆಲೆ ಹೆಚ್ಚು ಅಂದರೆ $300 ಮಿಲಿಯನ್ ನಷ್ಟಿದೆ. ಹಾಗೆ ಒಂದು F-15 ಈಗಲ್ನ ಬೆಲೆ $100 ಮಿಲಿಯನ್ ಗಳಷ್ಟಾಗುತ್ತೆ. ಇದರ ಜೊತೆ ಒಂದು ವಾರ್ಥಗ್ ಕೂಡ ಪತನಗೊಂಡಿದೆ. ಅದೊಂದು 50 ರಿಂದ 75 ಮಿಲಿಯನ್ ಆಗಬಹುದು. ಅಂದ್ರೆ ಈ 4 ಏರ್ಕ್ರಾಫ್ಟ್ಗಳ ನಷ್ಟದಿಂದ ಅಮೆರಿಕಾಗೆ ಸುಮಾರು ಒಂದು $7.5 ಮಿಲಿಯನ್ ನಷ್ಟು ನಷ್ಟ ಉಂಟಾಗಿರಬಹುದು. ಅಂದ್ರೆ ಸರಿಸುಮಾರು 6,500 ಕೋಟಿಯಷ್ಟು ಹಣವನ್ನ ಅಮೆರಿಕ ಅಲ್ಲಿ ಕಳ್ಕೊಂಡಿದೆ. ಹಾಗೆ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಇಸ್ರೇಲ್ ಹಾಗೂ ಅಮೆರಿಕದ ಪಡೆಗಳು ಅವರ ಜೊತೆಯಲ್ಲಿ ಹಾರಿದ ವಿಮಾನಗಳ ಲೆಕ್ಕ ನೋಡಿದ್ರೆ ಅಮೆರಿಕದ ಟಾರ್ಗೆಟ್ ಯುರೇನಿಯಂ ಆಗಿರಲೂಬಹುದು ಅಂತ ಹೇಳ್ತಾ ಇದ್ದಾರೆ. ಇರಾನ್ ಕೂಡ ಈಗ ಅದನ್ನೇ ಹೇಳ್ತಾ ಇದೆ. ಬಹುಶಃ ಈ ಯುದ್ಧ ಎಲ್ಲ ಮುಗಿದ ನಂತರ ಇಸ್ರೇಲ್ ಅಥವಾ ಅಮೆರಿಕದ ನಿವೃತ್ತ ಸೇನಾಧಿಕಾರಿಗಳು ಪುಸ್ತಕಗಳನ್ನ ಬರ್ಕತಾರಲ್ಲ, ಆಗ ಈ ಕಾರ್ಯಾಚರಣೆಯ ಅಸಲಿಯತ್ತು ಏನಿರಬಹುದು ಅನ್ನೋದು ಜಗತ್ತಿಗೆ ಗೊತ್ತಾಗುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ, ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ನ ನೆಲದಲ್ಲಿ ನಡೆಸಿದ್ದ ಭಯಾನಕ ಕಾರ್ಯಾಚರಣೆ ಬಗ್ಗೆ ಹುಟ್ಟಿರುವ ಹಲವಾರು ಥಿಯರಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.